ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಕೂಡ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಜಿಯೋಮೆಟ್ರಿಕ್ ಡ್ಯುಯಲ್ ಆಫ್ ಎ ಗ್ರಾಫ್ ಅನ್ನು ಯಾವ ರೀತಿ ಕಂಡುಹಿಡಿಯೋದು ಅಂತ ಡಿಸ್ಕಸ್ ಮಾಡ್ತಾ ಹೋಗೋಣ. ಒಂದು ಗ್ರಾಫ್ ಅನ್ನ ಕೊಡ್ತಾರೆ, ಇದರ ಜಿಯೋಮೆಟ್ರಿಕ್ ಡ್ಯುಯಲ್ ಅನ್ನ ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಸೊ ವೆರಿ ಸಿಂಪಲ್ ಪ್ರಾಬ್ಲಮ್. ಸೊ ನಾನು ಸ್ಟೆಪ್ ಬೈ ಸ್ಟೆಪ್ ಇಲ್ಲಿ ತೋರಿಸ್ತಾ ಹೋಗ್ತೀನಿ, ಯಾವ ರೀತಿ ಬರೀತೀನಿ ಅದೇ ರೀತಿ ಬರೀಬೇಕು. ಸೊ ಮೊದಲನೇ ಸ್ಟೆಪ್ ಏನು, ರೀಜನ್ ಗಳನ್ನ ಕಂಡುಹಿಡ್ಕೋಬೇಕು. ಎಷ್ಟು ರೀಜನ್ ಗಳಿದಾವೆ ಅಂತ ನಾವು ಕಂಡುಹಿಡ್ಕೋಬೇಕು. ಸೊ ಈಗ ರೀಜನ್ ಅಂತ ಅಂದ್ರೇನು, ಯಾವ ರೀತಿ ಕಂಡುಹಿಡಿಯೋದು. ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಕೇವಲ ಒಂದೇ ಒಂದು ವರ್ಟೆಕ್ಸ್ ಇದೆ ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ದಿಸ್ ಈಸ್ ವರ್ಟೆಕ್ಸ್ ಎ. ಈಗ ನನ್ನ ಹತ್ರ ಕ್ಲೋಸ್ಡ್ ಸರ್ಫೇಸ್ ಇಲ್ಲ. ಸೊ ಇವಾಗ ಫುಲ್ ಔಟರ್ ಸರ್ಫೇಸ್ ಎಲ್ಲ ಸೇರಿಸ್ಬಿಟ್ಟು ನನಗೆ ಕೇವಲ ಒಂದೇ ಒಂದು ರೀಜನ್ ಆದಂಗೆ ಆಯ್ತು. ನೆಕ್ಸ್ಟ್ ನನ್ನ ಹತ್ರ ಎರಡು ಏನಾದ್ರೂ ಕೂಡ ವರ್ಟೆಕ್ಸ್ ಗಳಿದಾವೆ ಅಂತ ಅನ್ಕೊಳ್ಳಿ, ಅದ್ರ ಮಧ್ಯೆ ಒಂದು ಎಡ್ಜ್ ಇದೆ. ಸೊ ಇಲ್ಲೂ ಕೂಡ ನನಗೆ ಎಲ್ಲೂ ಕೂಡ ಕ್ಲೋಸ್ಡ್ ಸರ್ಫೇಸ್ ಬರಲಿಲ್ಲ. ಸೊ ಇವಾಗ ಏನಾಯ್ತು, ಫುಲ್ ಔಟರ್ ಸರ್ಫೇಸ್ ಅನ್ನೇ ನಾವು ಒಂದು ರೀಜನ್ ಅಂತ ತಗೊಂಡು ಒಂದೇ ಒಂದು ರೀಜನ್ ಆದಂಗೆ ಆಯ್ತು. ನೆಕ್ಸ್ಟ್ ಮೂರು ವರ್ಟೆಕ್ಸ್ ಇರುವಂತಹ ಒಂದು ಗ್ರಾಫ್ ಅನ್ನ ತಗೊಂತೀನಿ ನೋಡಿ ಇವಾಗ. ಸೊ ಈಗ ಏನಾಯ್ತು, ಕ್ಲೋಸ್ಡ್ ಸರ್ಫೇಸ್ ಬಂತು. ಸೊ ಇವಾಗ ಇದು ಒಂದು ರೀಜನ್, ಹೊರಗಡೆ ಇರೋದೆಲ್ಲ ಒಂದು ರೀಜನ್, ಸರಿನಾ. ಸೊ ಟೋಟಲ್ ಎಷ್ಟದು, ಎರಡು ರೀಜನ್, ಒಳಗಡೆದೊಂದು ಹೊರಗಡೆದೊಂದು. ಸೊ ನೆಕ್ಸ್ಟ್ ನಾಲ್ಕು ವರ್ಟೆಕ್ಸ್ ಇರೋದನ್ನ ತಗೊಂಡೆ ಅಂತ ಅನ್ಕೊಳ್ಳಿ. ಸೊ ಇವಾಗ ಒಳಗಡೆ ಒಂದು ಹೊರಗಡೆ ಇನ್ನೊಂದು ಸೇರಿಸಿ ಟೋಟಲ್ ಎರಡು ಆದಂಗೆ ಆಯ್ತು. ಸೊ ಈಗ ನಾನೇನಾದ್ರೂ ಕೂಡ ಇನ್ನೊಂದು ಎಡ್ಜನ್ನ ಹಾಕಿದೆ ಅಂತ ಅನ್ಕೊಳ್ಳಿ ಮಧ್ಯದಲ್ಲಿ. ಸೊ ಇವಾಗ ಎಷ್ಟು ರೀಜನ್ ಆದಂಗೆ ಆಯ್ತು, ಒಂದು ರೀಜನ್, ಎರಡು ರೀಜನ್, ಹೊರಗಡೆದೊಂದು, ಮೂರು ರೀಜನ್. ಸೊ ಈ ರೀತಿ ನಾವು ರೀಜನ್ ಗಳನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೇಕು, ಸರಿನಾ. ಸೊ ಈಗ ಈ ಒಂದು ಗ್ರಾಫ್ ಅಲ್ಲಿ ಎಷ್ಟು ರೀಜನ್ ಗಳು ಬರ್ತವೆ ಅಂತ ನೋಡ್ತಾ ಹೋಗೋಣ. ರೀಜನ್ ಅಂತ ಅಂದ್ರೇನು, ಕ್ಲೋಸ್ಡ್ ಸರ್ಫೇಸ್ ಒಳಗಡೆ ಇರುವಂತದ್ದು ಅಷ್ಟೇ. ಸೊ ಇಲ್ಲಿ ನೀವು ನೋಡಿದ್ರೆ ಇದು ಅಷ್ಟು ಕೂಡ ಕ್ಲೋಸ್ಡ್ ಸರ್ಫೇಸ್ ಒಳಗಡೆ ಇದೆಯಾ ನೋಡಿ ಇಲ್ಲಿ. ಸೊ ಕ್ಲೋಸ್ಡ್ ಸರ್ಫೇಸ್ ಒಳಗಡೆ ಇದೆ. ಸೊ ಇದನ್ನ ರೀಜನ್ 1 ಅಂತ ತಗೊಂತೀವಿ, ಅಥವಾ R1 ಅಂತ ತೊಗೊಳ್ಳಿ ಅಷ್ಟೇ. ಸೊ ರೀಜನ್ 1. ನೆಕ್ಸ್ಟ್ ಏನ್ ಮಾಡ್ತೀನಿ, ಇಲ್ಲಿ ನೀವು ನೋಡಿದ್ರೆ ಈ ತರ ಕ್ಲೋಸ್ಡ್ ಸರ್ಫೇಸ್ ಒಳಗಡೆ ಇದೆಯಾ. ಸೊ ಇದನ್ನ ರೀಜನ್ 2 ಅಂತ ತಗೋಬಹುದು. ನೆಕ್ಸ್ಟ್ ಇಲ್ಲಿ ಕ್ಲೋಸ್ಡ್ ಸರ್ಫೇಸ್ ಒಳಗಿದೆಯಾ. ಸೊ ರೀಜನ್ 3. ನೆಕ್ಸ್ಟ್ ಕ್ಲೋಸ್ಡ್ ಸರ್ಫೇಸ್ ರೀಜನ್ 4. ಸೊ ಇದನ್ನ ನಾವು ಕ್ಲೋಸ್ಡ್ ಸರ್ಫೇಸ್ ಅಂತ ಹೇಳಕ್ಕಾಗಲ್ಲ, ಏನಾದ್ರೂ ಇಲ್ಲಿ ಎಡ್ಜ್ ಇದ್ರೆ ಇದೊಂದು ಕ್ಲೋಸ್ಡ್ ಸರ್ಫೇಸ್ ಆಗ್ತಿತ್ತು. ಸೊ ಇವಾಗ ಇಲ್ಲಿ ಸೆಲ್ಫ್ ಲೂಪ್ ಇದೆ. ಸೊ ಇದು ಕೂಡ ಕ್ಲೋಸ್ಡ್ ಸರ್ಫೇಸ್ ರೀಜನ್ 5. ಸೊ ಇನ್ನು ಹೊರಗಡೆ ಉಳಿದಿರೋದೆಲ್ಲ ಸೇರಿಸಿ ಒಂದು ರೀಜನ್ ಆಗುತ್ತೆ. ಸೊ ರೀಜನ್ 6. ಸೊ ಈಗ ನನ್ನ ಹತ್ರ ಎಷ್ಟು ರೀಜನ್ ಗಳದು ಈ ಒಂದು ಗ್ರಾಫ್ ಅಲ್ಲಿ, ರೀಜನ್ 1 2 3 4 5 6 6 ರೀಜನ್ ಗಳು ಬಂದಿದ್ದಾವೆ ನನಗೆ ಈ ಒಂದು ಗ್ರಾಫ್ಗೆ. ನೆಕ್ಸ್ಟ್ ಎರಡನೇ ಸ್ಟೆಪ್ ಏನು ಅಂತಂದ್ರೆ, ಈ ರೀಜನ್ ಗಳಿದಾವಲ್ಲ ಇವುಗಳನ್ನ ನಾನು ಪಾಯಿಂಟ್ಸ್ ಅಥವಾ ವರ್ಟೆಕ್ಸ್ ಗಳಾಗಿ ಕನ್ವರ್ಟ್ ಮಾಡ್ಕೋಬೇಕು. ಸೊ ಎರಡನೇ ಸ್ಟೆಪ್ ಏನು, ಪಾಯಿಂಟ್ಸ್ ಗಳಾಗಿ ಬರ್ಕೊಳ್ಳಿ, ಪಾಯಿಂಟ್ಸ್ ಅಥವಾ ವರ್ಟೆಕ್ಸ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು, ಇಷ್ಟೇ ಸಿಂಪಲ್. ಸೊ ಇವಾಗ R1 ಅಂತ ಇದೆಯಲ್ಲ, ಸೊ ಅದನ್ನ ನಾನೇನ್ ಮಾಡ್ತೀನಿ ಅಂತಂದ್ರೆ ಇಲ್ಲೇ ಬರೀತಾ ಹೋಗ್ತೀನಿ, ನೀವು ಇನ್ನೊಂದು ಗ್ರಾಫ್ ಅನ್ನ ಬಿಡಿಸ್ಕೊಂತ ಹೋಗಿ, ಸರಿನಾ. ಸೊ R1 ರೀಜನ್ 1 ಇರೋದನ್ನ ನಾನು ಪಾಯಿಂಟ್ 1 ಅಂತ ತಗೊಂತೀನಿ, ಇಲ್ಲ ರೀಜನ್ 1 ಅಂತಾನೆ ನೀವು ತಗೋಬಹುದು, ಇಲ್ಲ ಅಂತಂದ್ರೆ ಇದನ್ನ ಪಾಯಿಂಟ್ ಅಂತ ಕೂಡ ತಗೋಬಹುದು. ಸೊ P1 ಅಂತ ತೊಳಿ, ಇಲ್ಲ R1 ಅಂತ ತೊಳಿ. ಸೊ R1 ಅಂತಾನೆ ತೊಗೊಳ್ಳೋಣ, ಸರಿನಾ. ಸೊ ರೀಜನ್ 1 ಅಲ್ಲಿ ಇರುವಂತ ಪಾಯಿಂಟ್, ರೀಜನ್ 2 ಅಲ್ಲಿ ಇರುವಂತ ಪಾಯಿಂಟ್, ರೀಜನ್ 3 ಅಲ್ಲಿ ಇರುವಂತ ಪಾಯಿಂಟ್, ರೀಜನ್ 4 ಅಲ್ಲಿ ಇರುವಂತ ಪಾಯಿಂಟ್, ರೀಜನ್ 5 ಅಲ್ಲಿ ಇರುವಂತ ಪಾಯಿಂಟ್, ರೀಜನ್ 6 ಅಲ್ಲಿ ಇರುವಂತ ಪಾಯಿಂಟ್, ಸರಿನಾ. ಸೊ ಈಗ ನೆಕ್ಸ್ಟ್ ಸ್ಟೆಪ್ ಏನು ಅಂತಂದ್ರೆ, ಈಗ ರೀಜನ್ 1 ಅಲ್ಲಿ ಇರುವಂತ ಪಾಯಿಂಟ್, ರೀಜನ್ 2 ಅಲ್ಲಿ ಇರುವಂತ ಪಾಯಿಂಟ್ ಗಳ ಮಧ್ಯೆ ಕೇವಲ ಒಂದೇ ಒಂದು ಎಡ್ಜ್ ಬಂದ್ರೆ, ಸೊ ಅದನ್ನ ನಾವೇನ್ ಮಾಡ್ಬೇಕು, ಅಡ್ಜಸೆಂಟ್ ವರ್ಟೆಕ್ಸ್ ಗಳಂತ ಕನ್ಸಿಡರ್ ಮಾಡಿ ಕನೆಕ್ಟ್ ಮಾಡಬೇಕು. ಏನು, ಮಧ್ಯೆ ಏನಾದ್ರೂ ಕೇವಲ ಒಂದೇ ಒಂದು ಎಡ್ಜ್ ಬಂದ್ರೆ, ಇಫ್ ಒನ್ ಎಡ್ಜ್ appear between 2 points of the regions, make them as adjacent vertex, ಸರಿನಾ. ಸೊ ಇವಾಗ ನೀಟಾಗಿ ನೋಡ್ಕೊಳ್ಳಿ, ಈಗ R1 ಮತ್ತೆ R2 ಪಾಯಿಂಟ್ ಮಧ್ಯೆ ಎಷ್ಟು ಎಡ್ಜ್ ಇದೆ, ಕೇವಲ ಒಂದೇ ಒಂದು ಎಡ್ಜ್. ಸೊ ಒಂದೇ ಒಂದು ಎಡ್ಜ್ ಇದ್ರೆ ಏನ್ ಮಾಡ್ಬೋದು ನಾವು, ಅವೆರಡನ್ನು ಕೂಡ ಅಡ್ಜಸೆಂಟ್ ವರ್ಟೆಕ್ಸ್ ಅಂತ ಕನ್ಸಿಡರ್ ಮಾಡಿ ಒಂದು ಎಡ್ಜ್ ಅನ್ನ ಕ್ರಿಯೇಟ್ ಮಾಡ್ಕೋಬಹುದು. ಸೊ ಒಂದೇ ಒಂದು ಎಡ್ಜ್ ಇಂಟರ್ಸೆಕ್ಟ್ ಆಗ್ಬೇಕು, ಸರಿನಾ. ಸೊ ಇವಾಗ ನೋಡಿ ಇಂಟರ್ಸೆಕ್ಟ್ ಆಗಿದೆಯಾ ಎಡ್ಜ್ ಗಳು. ಸೊ ಎಸ್. ಸೊ ಒಂದ್ ಎಡ್ಜ್ ಅನ್ನ ಕ್ರಿಯೇಟ್ ಮಾಡು. ಸೊ ಇಲ್ಲಿ R3 ಜೊತೆ ಮಾಡ್ಬೋದಾ ನಾನು ಅಂತಂದ್ರೆ, R3 ಅನ್ನ ಮತ್ತೆ R1 ಅನ್ನ ಅಡ್ಜಸೆಂಟ್ ವರ್ಟೆಕ್ಸ್ ಅಂತ ಕರಿಬೋದಾ, ಇಲ್ಲ. ಯಾಕೆ ನೋಡಿ, ನಾನು ವರ್ಟೆಕ್ಸ್ ಅನ್ನ ಯೂಸ್ ಮಾಡ್ಕೊಂಡು ಒಳಗಡೆ ಹೋಗಂಗಿಲ್ಲ, ಎಡ್ಜಸ್ ಅನ್ನ ಯೂಸ್ ಮಾಡ್ಕೊಂಡು ಒಳಗಡೆ ಹೋಗ್ಬೇಕು. ಸೊ ನಾನೇನಾದ್ರೂ ಈ ತರ ಬಂದೆ ಅಂತಂದ್ರೆ, 1 2 ವರ್ಟೆಕ್ಸ್ ಅನ್ನ, 1 2 ಎಡ್ಜ್ ಗಳನ್ನ ಕ್ರಾಸ್ ಮಾಡಿದಾಗ ಆಯ್ತು. ನನಗಿರೋದೇನ್ ಕಂಡೀಷನ್, ಕೇವಲ ಒಂದೇ ಒಂದು ಎಡ್ಜ್ ಅನ್ನ ಕ್ರಾಸ್ ಮಾಡ್ಬೇಕು. ಅದೇ ಏನಾದ್ರೂ ನಾನು ಈ ರೀತಿ ಬಂದೆ ಅಂತಂದ್ರೆ
ಸೊ ಇಲ್ಲೂ ಕೂಡ ಒಂದು ಎಡ್ಜು ಎರಡು ಎಡ್ಜನ್ನು ಕ್ರಾಸ್ ಮಾಡಿ ಆ ರೀಜನ್ಗೆ ಹೋಗ್ಬೇಕಾಗುತ್ತೆ. ಸೊ ಇವಾಗ ಇದನ್ನು ಕೂಡ ನಮಗೆ ಪಾಸಿಬಲ್ ಇಲ್ಲ. ಸೊ R1 ಮತ್ತೆ R3 ಮಧ್ಯೆ ನಮಗೆ ಎಡ್ಜು ಬರಲ್ಲ. ನೆಕ್ಸ್ಟ್ R4 ಗೆ ಬರ್ಬೋದಾ? ಎಸ್. ಸೊ ನೋಡಿ ಕೇವಲ ಒಂದೇ ಒಂದು ಎಡ್ಜ್ ಇರೋದು, ಸೊ ನಾನು ಕ್ರಾಸ್ ಮಾಡಬಹುದು. ಸೊ ಇಲ್ಲೊಂದು ಎಡ್ಜು ಕ್ರಿಯೇಟ್ ಆಯ್ತು. ನೆಕ್ಸ್ಟ್ R2 ಮತ್ತೆ R3 ಮಧ್ಯೆ ಒಂದೇ ಒಂದು ಎಡ್ಜ್ ಇರೋದು, ಸೊ ಇಲ್ಲೂ ಕೂಡ ಕ್ರಿಯೇಟ್ ಮಾಡಬಹುದು. R3 ಮತ್ತೆ R4 ಮಧ್ಯೆ ಕೇವಲ ಒಂದೇ ಒಂದು ಎಡ್ಜ್ ಇರೋದು, ಸೊ ಅದ್ರ ಮಧ್ಯೆ ಕೂಡ ಕ್ರಿಯೇಟ್ ಮಾಡಬಹುದು. ನೆಕ್ಸ್ಟ್ R2 ಮತ್ತೆ R6 ಮಧ್ಯೆ ಎರಡು ಎಡ್ಜ್ಗಳಿದಾವೆ. ಸೊ ನೋಡಿ ಇಲ್ಲಿ R2 ಮತ್ತೆ R6 ಮಧ್ಯೆ ಇಲ್ಲಿ ಒಂದು ಎಡ್ಜ್ ಇದೆ. ಸೊ ಈ ತರ ಕ್ರಿಯೇಟ್ ಮಾಡಬಹುದು ಒಂದು ಎಡ್ಜ್ ಅನ್ನ ನಾನು. ಇನ್ನೊಂದು ಎಡ್ಜ್ ಅನ್ನು ಕೂಡ ಕ್ರಿಯೇಟ್ ಮಾಡಬಹುದು. ನೋಡಿ ಯಾಕೆ ಹೇಳಿ, ನೋಡಿ ಇಲ್ಲೊಂದು ವರ್ಟೆಕ್ಸ್ ಇದೆ ನಮ್ಗೆ, ಇಲ್ಲಿ ಒಂದು ವರ್ಟೆಕ್ಸ್ ಇರೋದ್ರಿಂದ ಇದು ಸಪರೇಟ್ ಎಡ್ಜ್ ಆದಂಗೆ ಆಯ್ತು, ಇದು ಸಪರೇಟ್ ಎಡ್ಜ್ ಆದಂಗೆ ಆಯ್ತು. ಸೊ ಇದ್ರ ಮುಖಾಂತರ ಒಂದು ಎಡ್ಜ್ ಅನ್ನ ನಾನು ಕ್ರಿಯೇಟ್ ಮಾಡಬಹುದು, ಇದ್ರ ಮುಖಾಂತರ ಒಂದು ಎಡ್ಜ್ ಅನ್ನ ಕ್ರಿಯೇಟ್ ಮಾಡಬಹುದು. ಯಾಕೆ, ಈ ಎರಡು ರೀಜನ್ ಗಳ ಮಧ್ಯೆ ಕೇವಲ ಒಂದೇ ಒಂದು ಎಡ್ಜ್ ನನಗೆ ಬರ್ತಾ ಇರೋದು, ಸರಿನಾ? ಸೊ ಈ ಒಂದು ಎಡ್ಜ್ ಅನ್ನ ಯೂಸ್ ಮಾಡ್ಕೊಂಡು ಒಂದು ಎಡ್ಜ್ ಅನ್ನ ಕ್ರಿಯೇಟ್ ಮಾಡಿದೀನಿ, ಈ ಒಂದು ಎಡ್ಜ್ ಅನ್ನ ಯೂಸ್ ಮಾಡ್ಕೊಂಡು ಒಂದು ಎಡ್ಜ್ ಅನ್ನ ಕ್ರಿಯೇಟ್ ಮಾಡಿದೀನಿ. ಈಗ R3 ಮತ್ತೆ R5 ಮಧ್ಯೆ ನಾನು ಕ್ರಿಯೇಟ್ ಮಾಡಬಹುದಾ? ಆಗಲ್ಲ. ಯಾಕೆ ನೋಡಿ, R3 ಮತ್ತೆ R5 ಮಧ್ಯೆ ನಾನು ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ಈ ರೀತಿ ಹೋದೆ ಅಂತಂದ್ರೆ ಎರಡು ಎಡ್ಜ್ ಗಳು ಇಂಟರ್ಸೆಕ್ಟ್ ಆಗ್ತವೆ, ಈ ರೀತಿ ಹೋದೆ ಅಂತಂದ್ರೂ ಎರಡು ಎಡ್ಜ್ ಗಳು ಇಂಟರ್ಸೆಕ್ಟ್ ಆಗ್ತವೆ, ಸರಿನಾ? ಸೊ ಈ ಒಂದು ಕಂಡೀಷನ್ ಅಲ್ಲಿ ಏನಾಗುತ್ತೆ, ನಾನು R3 ಮತ್ತೆ R5 ಅನ್ನ ಜಾಯಿನ್ ಮಾಡಕ್ ಆಗಲ್ಲ. ಅದೇ R2 ಮತ್ತೆ R5 ಅನ್ನ ಜಾಯಿನ್ ಮಾಡಬಹುದಾ? ಆಗಲ್ಲ. ಯಾಕೆ ನೋಡಿ, R2 ಇಂದ ನಾನು ಬಂದೆ ಅಂತಂದ್ರೆ ಇಲ್ಲೊಂದು ಎಡ್ಜು ಇಲ್ಲೊಂದು ಎಡ್ಜು, ಸೊ ಎರಡು ಎಡ್ಜ್ ಕ್ರಾಸ್ ಆಗುತ್ತೆ. R4 ಮತ್ತೆ R5 ಅನ್ನ ಜಾಯಿನ್ ಮಾಡಬಹುದಾ? ಇಲ್ಲ. ಯಾಕೆ, ಇಲ್ಲೊಂದು ಎಡ್ಜ್ ಆಗುತ್ತೆ ಇಲ್ಲೊಂದು ಎಡ್ಜ್ ಆಗುತ್ತೆ, ಎರಡು ಎಡ್ಜ್ ಅನ್ನ ಕ್ರಾಸ್ ಮಾಡಿದಾಗ ಆಗುತ್ತೆ. ಸೊ ನೆಕ್ಸ್ಟ್ ನೀವು ನೋಡಿದ್ರೆ ರೀಜನ್ 6 ಇಲ್ಲಿದೆ, ರೀಜನ್ 5 ಇಲ್ಲಿದೆ. ಸೊ ಅವೆರಡರ ಮಧ್ಯೆ ಕೇವಲ ಒಂದೇ ಒಂದು ಎಡ್ಜ್ ಇರೋದು, ಸೊ ನಾನು ಇಲ್ಲಿ ಒಂದು ಎಡ್ಜ್ ಅನ್ನ ಕ್ರಿಯೇಟ್ ಮಾಡ್ಕೋಬಹುದು. ನೆಕ್ಸ್ಟ್ ಇಲ್ಲಿ R1 ಮತ್ತೆ R6 ಗಳ ಮಧ್ಯನೂ ಕೂಡ ನನಗೆ ಕೇವಲ ಒಂದೇ ಒಂದು ಎಡ್ಜ್ ಇರೋದು, ಸೊ ಒಂದು ಎಡ್ಜ್ ಅನ್ನ ನಾವು ಇಂಟರ್ಸೆಕ್ಟ್ ಮಾಡಬಹುದು. ಸೊ ವಿ ಕ್ಯಾನ್ ಕ್ರಿಯೇಟ್ ಎ ಎಡ್ಜ್. ಸೊ ಇವಾಗ ಇಷ್ಟು ಆದ್ಮೇಲೆ ನಾಲ್ಕನೇ ಸ್ಟೆಪ್ ಬರುತ್ತೆ. ಸೊ ನಾಲ್ಕನೇ ಸ್ಟೆಪ್ ಏನು, ಪೆಂಡೆಂಟ್ ವರ್ಟೆಕ್ಸ್ ಇದೆಯಾ ಅಂತ ನಾವು ನೋಡಬೇಕು. ಪೆಂಡೆಂಟ್ ವರ್ಟೆಕ್ಸ್, ಸೊ ಪೆಂಡೆಂಟ್ ವರ್ಟೆಕ್ಸ್ ಇದ್ರೆ ಆ ಒಂದು ರೀಜನ್ ಅಲ್ಲಿ ನಾನು ಸೆಲ್ಫ್ ಲೂಪ್ ಅನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಏನ್ ಮಾಡಬೇಕು, ಸೆಲ್ಫ್ ಲೂಪ್ ಇನ್ ಇಟ್ಸ್ ರೀಜನ್, ಸರಿನಾ? ವೆರಿ ಸಿಂಪಲ್. ನೋಡಿ, ಪೆಂಡೆಂಟ್ ವರ್ಟೆಕ್ಸ್ ಅಂತ ಅಂದ್ರೆ ಏನು, ಒಂದು ವರ್ಟೆಕ್ಸ್ ಇದೆ ಅಂತಂದ್ರೆ ಅದಕ್ಕೆ ಕೇವಲ ಒಂದೇ ಒಂದು ಎಡ್ಜ್ ಕನೆಕ್ಟ್ ಆಗಿದ್ರೆ ಅಂತ ಅಂದ್ರೆ ಅದರ ಡಿಗ್ರಿ 1 ಅಂತಲ್ವಾ, ಸೊ ಡಿಗ್ರಿ 1 ಇರುವಂತ ವರ್ಟೆಕ್ಸ್ ಅನ್ನ ಪೆಂಡೆಂಟ್ ವರ್ಟೆಕ್ಸ್ ಅಂತ ಕರಿತೀವಿ. ಅಂದ್ರೆ ಕೇವಲ ಒಂದೇ ಒಂದು ಎಡ್ಜ್ ಅಟ್ಯಾಚ್ ಆಗಿರಬೇಕು. ಸೊ ಇಲ್ಲಿ ಪೆಂಡೆಂಟ್ ವರ್ಟೆಕ್ಸ್ ಯಾಕೆ ಬರುತ್ತೆ, ಇದು ಒಂದೇ. ನೋಡಿ, ಈ ಒಂದು ವರ್ಟೆಕ್ಸ್ ಗೆ ಕೇವಲ ಒಂದೇ ಒಂದು ಎಡ್ಜ್ ಕನೆಕ್ಟ್ ಆಗಿರೋದು, ಸೊ ಇದರ ಡಿಗ್ರಿ 1 ಇರುತ್ತೆ. ಸೊ ಇದರ ರೀಜನ್ ಯಾವುದು, R1. ಸೊ R1 ಅಲ್ಲಿ ನಾನು ಏನ್ ಮಾಡಬೇಕು, ಸೆಲ್ಫ್ ಲೂಪ್ ಅನ್ನ ಕ್ರಿಯೇಟ್ ಮಾಡಬೇಕು, ಸರಿನಾ? R1 ಇಂದ R1 ಗೆ ಸೆಲ್ಫ್ ಲೂಪ್ ಅನ್ನ ಕ್ರಿಯೇಟ್ ಮಾಡಬೇಕು, ಇನ್ಕ್ಲೂಡಿಂಗ್ ದಿಸ್. ಸೊ ಈಗ ಲಾಸ್ಟ್ ಸ್ಟೆಪ್ ಅಲ್ಲಿ ಏನು ಅಂತಂದ್ರೆ ಜಿಯೋಮೆಟ್ರಿಕ್ ಡ್ಯುಯಲ್ ಅನ್ನ ನಾವು ಕನ್ಸ್ಟ್ರಕ್ಟ್ ಮಾಡಿದೀವಿ, ಡಾಟೆಡ್ ಲೈನ್ ಅನ್ನ ಯೂಸ್ ಮಾಡ್ಕೊಂಡು ಅದನ್ನ ಸಪರೇಟ್ ಆಗಿ ಬರೀಬೇಕು. ಸೊ ಸಪರೇಟ್ ಆಗಿ ಬರೀತಾ ಹೋಗೋಣ. ಸೊ ನೋಡಿ, ಇದು R1 ಅಲ್ವಾ, ನೆಕ್ಸ್ಟ್ ಇಲ್ಲಿರುವಂತದ್ದು R2, ನೆಕ್ಸ್ಟ್ R3, ನೆಕ್ಸ್ಟ್ R4. ಪಾಯಿಂಟ್ ಸ್ವಲ್ಪ ಆ ಕಡೆ ಈ ಕಡೆ ಆದ್ರೂ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಕರೆಕ್ಟ್ ಆಗಿ ತೋರಿಸ್ಬೇಕು ಅಷ್ಟೇ. ನೆಕ್ಸ್ಟ್ ಇಲ್ಲಿ R6 ಇದೆ. ಸೊ R6 ನಾನು ಇಲ್ಲೇ ತಗೋಬೇಕಾ, ಇಲ್ಲಾದ್ರೂ ತೊಳಿ, ಯಾಕೆ ಹೊರಗಡೆ ಔಟರ್ ಸ್ಪೇಸ್ ಇರುವಂತದ್ದು, ಸೊ ಎಲ್ಲಾದ್ರೂ ಕೂಡ ನೀವು ತಗೋಬಹುದು, ಸರಿನಾ? ಸೊ ನೀಟಾಗಿ ಮಾರ್ಕ್ ಮಾಡೋದಷ್ಟೇ ಮೇನ್. ನೆಕ್ಸ್ಟ್ ಇಲ್ಲಿ R5 ಅನ್ನ ತಗೊಂತೀನಿ. ಸೊ ಇವಾಗ ನೋಡಿ, R1 ಇಂದ R6 ಗೆ ಇದೆ, ಸೊ R1 ಇಂದ R6 ಗೆ. ನೆಕ್ಸ್ಟ್ R1 ಇಂದ R2 ಗಿದೆ, ನೆಕ್ಸ್ಟ್ R1 ಇಂದ R4 ಗಿದೆ, ನೆಕ್ಸ್ಟ್ R2 ಇಂದ R6 ಗೆ. ಸೊ ಎಷ್ಟಿರೋದು, ಎರಡು ಇರೋದು. R2 ಇಂದ R6 ಗೆ ಎರಡು ಇರೋದು, ಈ ಒಂದು ಎಡ್ಜ್ ಮುಖಾಂತರ ಒಂದು, ಈ ಒಂದು ಎಡ್ಜ್ ಮುಖಾಂತರ ಒಂದು. R6 ಇಂದ R5 ಇದೆ. ಸೊ R2 ಇಂದ R3, R3 ಇಂದ R4 ಗೂ ಕೂಡ ಒಂದೊಂದು ಎಡ್ಜ್ ಗಳಿದಾವೆ. ನೆಕ್ಸ್ಟ್ ಇಲ್ಲಿ R1 ಅಲ್ಲಿ ಸೆಲ್ಫ್ ಲೂಪ್ ಬಂದಿದೆ. ಸೊ ಎಲ್ಲಾದ್ರೂ ಕೂಡ ಎಡ್ಜ್ ಮಿಸ್ ಮಾಡಿದ್ವಾ ನೋಡಿ, ಇಲ್ಲ. ಸೊ ದಿಸ್ ಈಸ್ ದ ಜಿಯೋಮೆಟ್ರಿಕ್ ಡ್ಯುಯಲ್ ಆಫ್ ದಿಸ್ ಗ್ರಾಫ್. ಸೊ ಫಸ್ಟ್ ಸ್ಟೆಪ್ ಏನ್ ಮಾಡಬೇಕು, ರೀಜನ್ ಗಳನ್ನ ಮಾರ್ಕ್ ಮಾಡ್ಕೋಬೇಕು. ನೆಕ್ಸ್ಟ್ ಆ ರೀಜನ್ ಗಳನ್ನೇ ನಾವು ಪಾಯಿಂಟ್ಸ್ ಅಥವಾ ವರ್ಟೆಕ್ಸ್ ಗಳಾಗಿ ಕನ್ಸಿಡರ್ ಮಾಡಿಕೊಂಡು ಡ್ಯುಯಲ್ ಗ್ರಾಫ್ ಅನ್ನ ಬರೆಯೋದಕ್ಕೆ ಶುರು ಮಾಡಬೇಕು. ಸೊ ಯಾವ ರೀತಿ, ಏನಾದ್ರೂ ಕೂಡ ಒಂದು ಎಡ್ಜ್ ಇದ್ರೆ ಆ ಎರಡು ಪಾಯಿಂಟ್ಸ್ ಗಳ ಮಧ್ಯೆ ಕೇವಲ ಒಂದೇ ಒಂದು ಎಡ್ಜ್ ಇದ್ರೆ ಅವಾಗ ನಾನು ಇದನ್ನ ಇಂಟರ್ಸೆಕ್ಟ್ ಮಾಡ್ಕೊಂಡು ಒಂದು ಎಡ್ಜ್ ಅನ್ನ ಕ್ರಿಯೇಟ್ ಮಾಡಬಹುದು. ಅವೆರಡನ್ನು ಕೂಡ ಏನ್ ಮಾಡ್ತೀವಿ ನಾವು, ಅಡ್ಜಸೆಂಟ್ ವರ್ಟೆಕ್ಸ್ ಆಗಿ ಕನ್ವರ್ಟ್ ಮಾಡ್ಕೊಳ್ತೀವಿ. ಒಂದೇ ಒಂದು ಎಡ್ಜ್ ಇದೆ ಅಂತಂದ್ರೆ ಅವೆರಡರ ಮಧ್ಯ, ಸೊ ಇವೆರಡು ವರ್ಟೆಕ್ಸ್ ಗಳು ಏನಾಗ್ತವೆ, ಅಡ್ಜಸೆಂಟ್ ವರ್ಟೆಕ್ಸ್ ಗಳಾಗ್ತವೆ. ಸೊ ಆ ರೀತಿ ನಾವು ಕನ್ವರ್ಟ್ ಮಾಡ್ಕೊಂತ ಹೋಗ್ತೀವಿ. ಸೊ ಆ ರೀತಿ ಕನ್ವರ್ಟ್ ಮಾಡ್ಕೊಂಡು ಎಡ್ಜಸ್ ಅನ್ನ ಡ್ರಾ ಮಾಡ್ಬೇಕಾದ್ರೆ ಸೊ ಈ ರೀತಿ ನಮಗೆ ಜಿಯೋಮೆಟ್ರಿಕ್ ಡ್ಯುಯಲ್ ಆಫ್ ದಿ ಗ್ರಾಫ್ ಸಿಗ್ತಾ ಹೋಗುತ್ತೆ. ಇಷ್ಟೇ ಸಿಂಪಲ್. ನೆಕ್ಸ್ಟ್ ಏನು, ಪೆಂಡೆಂಟ್ ವರ್ಟೆಕ್ಸ್ ಇದ್ರೆ, ಪೆಂಡೆಂಟ್ ವರ್ಟೆಕ್ಸ್ ಅಂತಂದ್ರೆ ಅದರ ಡಿಗ್ರಿ 1 ಆಗಿರೋ ಕೇವಲ ಒಂದೇ ಒಂದು ಎಡ್ಜ್ ಏನಾದ್ರು ಕನೆಕ್ಟ್ ಆಗಿದ್ರೆ ಆ ಒಂದು ವರ್ಟೆಕ್ಸ್ ಗೆ, ಸೊ ಆ ರೀಜನ್ ಇರುತ್ತಲ್ಲ, ಇಲ್ಲಿರುವಂತದ್ದು ಪೆಂಡೆಂಟ್ ವರ್ಟೆಕ್ಸ್. ಸೊ ಅದಿರೋದು ಯಾವುದು, ರೀಜನ್ 1 ಅಲ್ಲಿ. ಸೊ ಏನ್ ಮಾಡಿದ್ವಿ, ರೀಜನ್ 1 ಅಲ್ಲಿ ನಾವು ಸೆಲ್ಫ್ ಲೂಪ್ ಅನ್ನ ಕ್ರಿಯೇಟ್ ಮಾಡಿದ್ವಿ, ಅಷ್ಟೇ ಸಿಂಪಲ್. ಸೊ ಅದನ್ನ ಸಪರೇಟ್ ಆಗಿ ಬರೆದ್ರೆ ಡ್ಯುಯಲ್ ಗ್ರಾಫ್ ನಮಗೆ ಸಿಕ್ತು, ಇಷ್ಟೇ.
ಸೊ ಪ್ರಾಬ್ಲಮ್ಸ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ಅನ್ನು ಕೂಡ ನಾನು ಸಾಲ್ವ್ ಮಾಡಿರ್ತೀನಿ. ಸೊ ಮಾಡ್ಯೂಲ್ 4 ಪ್ಲೇ ಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ನೀವು ನೋಡ್ಬೋದು. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.